ಈ ಸೀರೆ ಬಂದು ತುಂಬ ಹಳೆಯದು ಅಮ್ಮಂದು. ಹಂಗಾಗಿ ನಾನು ಕೂಡ ಯಶುಗೆ ಬಟ್ಟೆನ ಸ್ಟಿಚ್ ಮಾಡೋಣ ಅಂತೇಳಿ ಈಸ್ಕೊಂಡಿದ್ದೆ. ಕಾಟನ್ದು ತುಂಬಾ ಚೆನ್ನಾಗಿ ಬಂದಿತ್ತು. ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನು ಹೆಣ್ಮಕ್ಳಂತೂ ನೋಡ್ತಿದ್ದಂಗೆ ಎಷ್ಟು ಬೇಗ ಬೆಳೆದ್ಬಿಡ್ತೇವೆ ಅಂತೇಳಿ ಗೊತ್ತಾಗೋದೇ ಇಲ್ಲ. ನೆನ್ನೆ ಮೊನ್ನೆ ಹುಟ್ಟಿರೋ ಥರ ಹೇಳಿ ಫೀಲಿಂಗ್ ಆಗ್ತಾಯಿದೆ ನನಗಂತೂ. ಅಲ್ಲಿ ನೋಡಿದ್ರೆ ಇಷ್ಟು ಉದ್ದ ಆಗಿಬಿಟ್ಟಿದ್ದಾಳೆ. ತುಂಬ ರ್ಯಾಂಡಮ್ ಆಗಿ ಬೆಳೀತಿದ್ದಾಳೆ ಅಂತಲೇ ಹೇಳ್ಬೋದು. ಯಶು ತುಂಬಾ ಫಾಸ್ಟಾಗೆ ಚೆನ್ನಾಗೆ ಬೆಳವಣಿಗೆ ಆಗಿಬಿಟ್ಲು. ಇಷ್ಟು ಬೇಗ ಹೈಟ್ ಆಗಿಬಿಟ್ಟಿದ್ದಾಳೆ, ಇಷ್ಟೊಂದು ಹೈಟು. ತುಂಬ ಚಳಿ, ಅದಕ್ಕೆ ಸುಮ್ಮಂಗಿ ಹಾಕೊಂಡಿದ್ದೀನಿ. ಟೋಪಿ ಹಾಕಿದ್ದೀನಿ. ಸ್ವೆಟರ್ ಹಾಕ್ಬೇಕಾ? ಸ್ವೆಟ್ರು ಬೇಡ ನನಗೆ. ಬಾಯ್ ಮಾಡು, ಬಾಯ್ ಜನಗಳೇ, ಬಾಯ್ ಬಾಯ್. ಜಾತ್ರೆಗೆ ಹೋಗ್ತಾ ಇದೀವಿ ನಾವು. ಜಾಯ್ ಜಾಯ್ ಜಾಯ್. ನಡಿಗೆ ಇಲ್ಲ 8 ಗಂಟೆ ಮಾಡ್ಕೊಂತ ಬಂದು ಕೆಲ್ಸಕ್ಕೆ ಹೋಗೋದೇ ಅವ್ರಿಗೆ. ಬೆಳಗ್ಗೆ ನಾವು ನಾಳೆ ಖರ್ಚಿಗೆ 2,000 ನೀನೇ ಕೊಡ್ಬೇಕಾಗ್ತದ. ಆಮೇಲೆ ಯಾಕೆ ಇನ್ನು ಶಿವು ಅಂತೂ ಬೆಳಗ್ಗೆಯಿಂದ ಜಾತ್ರೆಗೆ ಹೋಗೋಣ ಅಂತ ಹೇಳಿ ಆಟ ಮಾಡ್ಕೊಂಡು ಕೂತ್ಕೊಬಿಟ್ಟಿದ್ರು ಚಿಕ್ಕ ಮಕ್ಳು ಥರ. ಯಶುಗೆ ಫಸ್ಟ್ ಟೈಮು ಜಾತ್ರೆ ತೋರಿಸ್ಬೇಕು, ಅವಳಿಗೆ ಸ್ವಲ್ಪ ಬುದ್ಧಿ ಬಂದಿದೆ, ಇವಾಗ ಚೆನ್ನಾಗಿರುತ್ತೆ ನನ್ನ ಮಗಳಿಗೆ ಜಾತ್ರೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿ. ಹಂಗಾಗಿ ನಾನು ಕೂಡ ಹೊರಟಿದ್ದೀನಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ಜಾತ್ರೆಗೆ ಹೋಗ್ತಾ ಇದ್ದೀವಿ. ಗುರುಪ್ರವೇಶ ಜೋರಾಗಿ ಮಾಡ್ತಾವ್ರೆ. ಪೂಜೆ ಇವಾಗ ಬೆಳಗ್ಗೆಗ ಇವಾಗೆ ಬರ್ತೀವಿ. ದಿನ ರೆಡಿ ಆಗಲ್ವಲ್ಲ, ಅದಕ್ಕೆ ದಿನ ಮನೆ ತವೇ ಇರ್ತೀನಲ್ಲ, ಅದಕ್ಕೆ ರೆಡಿ ಆಗಲ್ಲ. ಬೈಕಲ್ಲಿ ಹೋಗದ? ಬಾಯ್ ಮಾಡಿ ಅಕ್ಕರ್ಗೆಲ್ಲ ಬಾಯ್ ಬಾಯ್. ಜಾತ್ರೆಗೆ ಹೋಗಿ ಬರ್ತೀವಿ. ಬಾಯ್ ಬಾಯ್. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ತಿಗಡ್ರು ಪಾಳ್ಯದಲ್ಲಿ ಅಣ್ಣಮ್ಮನ ಕೂರಿಸಿದ್ದಾರೆ, ಹಂಗಾಗಿ ಜಾತ್ರೆ ನೋಡ್ಕೊಂಬರೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಶಿವು, ಯಶು, ನಾನು. ಅಮ್ಮ ಕೆಲ್ಸಕ್ಕೆ ಹೋಗಿದ್ದಾರೆ, ಗಗನು ಟೂರ್ಗೆ ಹೋಗಿದ್ದಾನೆ. ಹಂಗಾಗಿ ನಾವೇ ಹೋಗ್ತಾ ಇರೋಂಥದ್ದು. ಕಾರಲ್ಲಿ ಬೇಡ ಅಂತೇಳಿ ಬೈಕಲ್ಲಿ ಹೋಗ್ತಾ ಇದ್ದೀವಿ. ಅಲ್ಲೆಲ್ಲ ತುಂಬ ಜನ ಇರ್ತಾರಲ್ವ, ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀನಿ. ಸ್ಯಾರಿ ಏನೂ ಹಾಕ್ಕೊಂಡಿಲ್ಲ. ಸ್ಯಾರಿ ಎಲ್ಲ ಹಾಕ್ಕೊಂಡು ಹೋಗ್ಬಿಟ್ರೆ ಯಶು ಇದ್ದಾಳಲ್ಲ, ಹಂಗಾಗಿ ಡ್ರೆಸ್ನೇ ಹಾಕ್ಕೊಂಡಿದ್ದೀನಿ. ಪೂಜೆ ಏನೂ ಮಾಡ್ಸಂಗಿಲ್ಲ, ಹಾಗಾಗಿ ಡ್ರೆಸ್ನೇ ಹಾಕ್ಕೊಂಡು ಹೋಗ್ತಾ ಇರೋ ಅಂಥದ್ದು. ಅದು ಸೆನ್ಸರು ಹೊರಗೆ ಐಸ್ ಆಗೋಯ್ತದೆ, ಅದಕ್ಕೆ ಇವಾಗ ಹೊರ್ಕೈತೈತೆ ಚೆನ್ನಾಗಿ. ಸರಿಯಾಗಿ ಲಾಕ್ ಮಾಡಿದ್ಯಾ ಕಾರ್ದೆಲ್ಲ? ಮನೆಗೆ ಮತ್ತೆ ಯಶು ಬೀಳಿಸ್ಬಿಟ್ಟಂಗೆ ಆಗೈತೆ ಅಂತಂದ್ರೆ. ಇನ್ನು ನಾವೇನು ಪೂಜೆ ಏನೋ ಮಾಡ್ಸಂಗಿಲ್ಲ ದೇವರಿಗೆ, ನಮಗೆ ಸೂತ್ಕ ಇದೆ, ಹಂಗಾಗಿ ನಾಳೆ ಸೂತ್ಕ ಕಳೆಯೋವಂಥದ್ದು. ಇವತ್ತೇ ಹೋಗಿ ಜಾತ್ರೆ ನೋಡ್ಕೊಂಡು ಬಂದ್ಬಿಡೋಣ, ನಾಳೆ ಫುಲ್ಲು ರಶ್ ಆಗಿಬಿಡುತ್ತೆ ಅಂತೇಳಿ ಹೋಗ್ತಾ ಇರೋ ಅಂಥದ್ದು. ದೇವಸ್ಥಾನಕ್ಕೇನು ಹೋಗೋದಿಲ್ಲ, ಹೊರ್ಗಡೆ ಜಾತ್ರೆ ನೋಡಿಕೊಂಡು ಬರ್ತೀವಿ ಅಷ್ಟೇ. ಹಾಯ್ ಮಾಡು ಯಶುಮ, ಹಾಯ್. ನಾವು ಜಾತ್ರೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪನ ಜೊತೆ. ಅದೇ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಮ್ಮ ಅಪ್ಪನ ಜೊತೆ ಅಲ್ವಾ ಪಾಪು? ವಾವ್, ಜಾತ್ರೆ ನೋಡಕ್ ಹೋಗ್ತಾ ಇದ್ದೀವಿ. ಖುಷಿನಾ ಅಪ್ಪು? ಖುಷಿ. ಇನ್ನು ನಾವು ಬಂದು 4 ವರ್ಷದಿಂದ ಹೋಗ್ತಾ ಇದ್ದೀವಿ ಅಣ್ಣಮ್ಮಂಗೆ. ಫಸ್ಟು ಲಗ್ಗೆರೆಯಲ್ಲಿ ಇದ್ದಾಗ ಹೋಗ್ತಾ ಇರಲಿಲ್ಲ, ಇಲ್ಲಿ ಬಂದಮೇಲೆ ಇಲ್ಲೇ ಇದೆಯಲ್ವಾ ಅಂತೇಳಿ ಹೋಗ್ತಾರ ಅಂಥದ್ದು. ಇಲ್ಲ ಅಂತ ಅಂದರೆ ಲಗ್ಗೆರೆಯಲ್ಲಿ ಕೂರಿಸಿದಾಗ ಅಲ್ಲೇ ಪೂಜೆ ಮಾಡಿಸ್ತಾ ಇದ್ವಿ. ಒಟ್ನಲ್ಲಿ ವರ್ಷ ಪೂಜೆನ ಮಾಡಿಸ್ತೀವಿ ಅಣ್ಣಮ್ಮಂಗೆ, ಎಲ್ಲೇ ಇದ್ರೂ ಪರವಾಗಿಲ್ಲ. ಹಂಗಾಗಿ ಈ ಸರಿ ನಾವು ಪೂಜೆ ಏನೂ ಮಾಡಿಸ್ತಾ ಇಲ್ಲ, ಸುಮ್ಮನೆ ಜಾತ್ರೆ ನೋಡ್ಕೊಂಡು ಬರೋಣ ಅಂತೇಳಿ ಹೋಗ್ತೀವಿ. ಇನ್ನೊಂದು 15 ದಿವಸ ಬಿಟ್ಕೊಂಡು ನಮ್ಮ ಏರಿಯಾದಲ್ಲೇ ಕೂರಿಸ್ತಾರೆ, ಹಂಗಾಗಿ ಇಲ್ಲೇ ಪೂಜೆ ಮಾಡಿಸೋಣ ಅಂತೇಳಿ. ಇಲ್ಲಿ ಅಷ್ಟಾಗಿ ಜಾತ್ರೆ ಕಟ್ಟೋದಿಲ್ಲ ದೊಡ್ಡದಾಗಿ. ತಿಗಡ್ರು ಪಾಳ್ಯದಲ್ಲಾದರೆ ಸ್ವಲ್ಪ ಜಾಸ್ತಿ ದೊಡ್ಡದಾಗೆಲ್ಲ ಜಾತ್ರೆ ಕಟ್ಟೋದು, ತುಂಬ ಜನ ಸೇರ್ತಾರೆ, ಹಂಗಾಗಿ ನೋಡ್ಕೊಂಬರಕ್ಕೆ ಹೋಗ್ತಾ ಇದ್ದೀನಿ. ಯಶು ಮನೆ ಕಳ್ಳಿ. ಯಶುಮ ಇಲ್ಲಿ ನೋಡಿ. ಹಾಯ್ ಯಶುಮ. ಅಯ್ಯೋ, ನಿಮ್ಮ ಅಪ್ಪನ ನೋಡುವಂತ ನೆಲ್ಲು ಹೋಗಲ್ಲ, ಬಾರವ. ಇನ್ನು ಯಶು ಅಂತೂ ತುಂಬಾನೇ ಖುಷಿ ಆಗ್ಬಿಟ್ಟಿದ್ದಾಳೆ ಜಾತ್ರೆ ನೋಡ್ಲಿಕ್ಕೆ. ಅವಳಿಗೆ ಜಾತ್ರೆ ಅಂದ್ರೆ ಏನು ಅಂತ ಗೊತ್ತಿಲ್ಲ, ಲೈಟಿಂಗ್ಸ್ ಎಲ್ಲ ನೋಡ್ತಾಳಲ್ಲ ಕಲರು, ಹಂಗಾಗಿ ತುಂಬಾ ಇಷ್ಟಪಡ್ತಾಳಷ್ಟೇ. ಅದಕ್ಕೂ ಇದಕ್ಕೆ ಏನ್ ಸಂಬಂಧ? ಅಣ್ಣಮ್ಮ ಕೊಡಿನೇ ಕುಯ್ತಾರಲ್ಲ, ಊಟ ಮಾಡ್ಬಿಟ್ಟಿದೀವಲ್ಲ, ಇನ್ನೆಲ್ಲ ಊಟಕ್ಕಾಗಿ ಹಂಗೆ ಹೊಟ್ಟೆ ಫುಲ್ ಟೈಟ್ ಆಗೋಗುತ್ತೆ, ಒಂದು ತುತ್ತು ಹಿಡಿಯೋದಿಲ್ಲ. ಬಾಯಡಿಕೊಂತು ಹಾಕೋ, ಕೋಲ್ ಹಾಕೊಂಡು ಹಿಂಗೆ ಅಂತೀನಿ. ಓ ಅನ್ನು ಖುಷಿ ನೋಡಿ ಗಿಣಿನ
ಅಯ್ಯೋ ಅಯ್ಯೋ ಡ್ಯಾನ್ಸ್ ಅಪ್ಪ ಡ್ಯಾನ್ಸ್ ಮಾಡಿ ಡ್ಯಾನ್ಸ್ ಅಪ್ಪ ಡ್ಯಾನ್ಸ್ ಮಾಡಿ ಬಿಡಿ ಖುಷಿ ನೋಡು ಅಯ್ಯೋ ಜಾತ್ರೆ ನೋಡಕ್ ಹೋಗ್ತಾ ಇದೀವಿ ಅಂತ ಖುಷಿ ಖುಷಿನಪ್ಪ ನಿಂಗೆ ಜಾತ್ರೆಗೆ ಅಮ್ಮ ಜಾತ್ರೆಗೆ ಖುಷಿ ಸಾಕು ಸಾಕು 2 ತಿಂಗಳ ಮೇಲೆ 1 ವಾರ ಮಗು ಸತಿ ಜಾತ್ರೆ ಕರ್ಕ ಬಂದಾಗ ಈ ಸತಿ ವರ್ಷದ ಮೇಲೆ 2 ತಿಂಗಳು ಮಗಳು ಮಿಟಿ 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 ಅಂತ ನೋಡೋಳು ಲೈಟಿಂಗ್ಸ್ ಎಲ್ಲ ಇವಾಗ ಫುಲ್ ಎಂಜಾಯ್ ಮಾಡ್ತಾವಳೆ ಖುಷಿಗೆ ನಡಿ ಓ ಲೈಟಿಂಗ್ಸ್ ನೋಡ್ತಾವಳೆ ಇವತ್ತುವೆ ಇನ್ನು ಯಶುನ ಸರಿ ಜಾತ್ರೆ ಕರ್ಕೊಂಬಂದಿದ್ದಾಗ 2 ತಿಂಗಳು ಮಗು ನನಗೆ ಜಾತ್ರೆ ಕರ್ಕೊಂಬಂದು ಜಾತ್ರೆ ನೋಡಿ ಸುಸ್ತಾಗಿರೋದ್ಕಿಂತ ಬೈಸ್ಕೊಂಡೆ ಸುಸ್ತಾಗಿತ್ತು ಜಾಸ್ತಿ ಆಗ್ಬಿಟ್ಟಿತ್ತು ಎಲ್ಲರ ಹತ್ರನೂ ಸಿಕ್ಕಾಬಟ್ಟೆ ಜನ ನೋಡಿದವರೆಲ್ಲ ಬೈದಿದ್ರು 2 ತಿಂಗಳು ಮಗು ಕರ್ಕೊಂಡು ಜಾತ್ರೆಗೆ ಬಂದಿದ್ದೀರಲ್ಲ ನಿಮ್ಗೇನು ಗೊತ್ತಾಗಲ್ವಾ ಅಂತ ಹೇಳ್ಬಿಟ್ಟು ಅವಳಂತೂ ಒಂಚೂರು ಹಠ ಮಾಡ್ತಾ ಇರಲಿಲ್ಲ ಸುಮ್ಮನೆ ಮಲ್ಕೊಂಡ್ಬಿಟ್ಟಿದ್ಲು ಆ ಮೈಕ್ ಸೌಂಡು ಜನಗಳೆಲ್ಲ ಕಿರ್ಚೋದು ಅದನ್ನೆಲ್ಲ ನೋಡಿ ಆದರೆ ಜನಗಳಿಗೆ ನೋಡಿದ್ರೆ ಚಿಕ್ಕ ಮಗು ಅಲ್ವಾ ಇಟ್ಕೊಂಡ್ ಬಂದಿರೋದು ನೋಡಿದ್ರೆ ಎಲ್ರಿಗೂ ಒಂಥರ ಭಯ ಆಗೇ ಆಗುತ್ತೆ ಎಲ್ರಿಗೂ ಕೂಡ ಒಂಥರ ಅನ್ಸುತ್ತಲ್ವಾ ಹಂಗಾಗಿ ಚಿಕ್ಕ ಮಗು ಕರ್ಕೊಂಬಂದಿದ್ದಾರೆ ಅಂತೇಳಿ ಬೈದಿದ್ರು ಹೊಡಿಬಾರ್ದು ಎಲ್ಲಾರ್ನೂ ನೋಡಿ ಎಲ್ಲರಿಗೂ ಹೊಡಿತಾವಳೆ ಇನ್ನು ನಾನು ಎಲ್ಲೇ ಹೋದ್ರೂ ಕೂಡ ಅಷ್ಟೇ ಶಿವ ಜೊತೆನೇ ಹೋಗೋ ಅಂಥದ್ದು ಮದುವೆ ಆದಮೇಲೆ ಫಸ್ಟ್ ಎಲ್ಲ ಫ್ರೆಂಡ್ಗಳ ಜೊತೆ ಹೋಗ್ತಾ ಇದ್ದೆ ಇವಾಗ ಮದುವೆ ಆದಮೇಲೆ ಶಿವ ಜೊತೆನೇ ಹೋಗೋ ಅಂಥದ್ದು ಇನ್ನು ಕೆಲವೊಬ್ರು ಮನೆ ಜಾತ್ರೆಗೆ ಹೋಗೋಣ ಅಂತ ಹೇಳಿದ್ರೆ ಕರ್ಕೊಂಡೇ ಹೋಗೋದಿಲ್ಲ ನಮ್ಮ ಮನೇಲಿ ಎಲ್ಲ ಉಲ್ಟಾ ಅಂತಲೇ ಹೇಳ್ಬೋದು ಶಿವನೇ ಫಸ್ಟ್ ರೆಡಿಯಾಗಿರ್ತಾರೆ ಶಿವ ಕರ್ಕೊಂಡಿ ಇಸ್ಕೊಂಡು ತಿನ್ನಂಗಿದ್ರೆ ಬೇಡ ಅನ್ಬಾರ್ದು ಹೊಟ್ಟೆ ಫುಲ್ಲ ಆ ಹುಡುಗಿ ಯಾರು ಗ್ರೂಪ್ ಭಾಷೆ ನಡೀತೈತಲ್ಲ ಆಪೋಸಿಟ್ ಕಡೆ ಎಷ್ಟಾಯ್ತು ಇದು 5 ರೂಪಾಯಿ ಕೊಡೋದು ಬಾಯ್ ಹೇಳೋದು ಉದ್ರಿ ಬಟ್ಟೆ ನೋಡಿ ಚೆನ್ನಾಗೈತಾ ನೋಡ ನಂಗೆ ಗೊತ್ತಾಗಲ್ಲ ನಾನು ಯಾವತ್ತು ಕಂಡಿದ್ದೀನಿ ನೋಡಕ್ಕೆ ಇನ್ನು ಶಿವಗೆ ಸ್ವೆಟರ್ ಬೇಕು ಅಂತ ಹೇಳಿದ್ದೆ ಹಂಗಾಗಿ ಜಾತ್ರೆಯಲ್ಲಿ ಬಂದಿತ್ತಲ್ಲ ಅಂತೇಳಿ ತೊಗೊಳ್ಳೋಣ ಅಂತೇಳಿ ನೋಡಿದ್ರು ಅಷ್ಟಾಗಿ ಕ್ವಾಲಿಟಿ ಏನು ಚೆನ್ನಾಗಿರಲಿಲ್ಲ ಇದಕ್ಕೇನೆ 500 ಹೇಳ್ತಾ ಇದ್ರು ಹಂಗಾಗಿ ಹೊರಗಡೆ ತೊಗೊಳ್ಳೋಣ ಅಂತೇಳಿ ಸುಮ್ಮನೆ ರೈಟ್ ಕೇಳಿರೋ ಅಂಥದ್ದು ಈ ಥರ ಎಲ್ಲ ನಾವು ತೊಗೊಳೋದಿಲ್ಲ ಜಾತ್ರೆಯಲ್ಲಿ ಹಂಗಾಗಿ ಇನ್ನು ಚಿಕ್ಕ ಪುಟ್ಟ ವಸ್ತುಗಳು ಏನಾದರೂ ಬೇಕಾ ಅಂತೇಳಿ ನೋಡ್ತಾ ಇದ್ದೆ ನಾನು ಅಷ್ಟಾಗಿ ಜಾತ್ರೆಯಲ್ಲಿ ಏನೂ ತೊಗೊತಾ ಇಲ್ಲ ಯಾಕಂದರೆ ವರ್ಷ ತೊಗೊಂಡಿರೋ ಅಂಥದ್ದು ಹಂಗೆ ಇಟ್ಟಿದ್ದೀನಿ ಯಾವುದನ್ನು ಕೂಡ ಯೂಸ್ ಮಾಡಿಲ್ಲ ಸುಮ್ಮನೆ ಜಸ್ಟ್ ನೋಡಿಕೊಂಡು ಯಶುಗೂ ಕೂಡ ಒಂದು ಖುಷಿಯಾಗಲಿ ಅಂತೇಳಿ ಸುಮ್ಮನೆ ಸುತ್ತಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿರೋ ಅಂಥದ್ದು ಇನ್ನು ಈ ಬೆಂಗಳೂರಲ್ಲಿ ಇದ್ಮೇಲೆ ಜಾತ್ರೆಗೆ ಬರಬೇಕು ಅಂತ ಏನಿಲ್ಲ ಚಿಕ್ಕಪೇಟೆ ಈ ಥರ ಹೊರಗಡೆ ಹೋಯ್ತು ಅಂತ ಹೇಳಿದ್ರೆ ಮಾರ್ಕೆಟ್ ಕಡೆ ಮೆಜೆಸ್ಟಿಕ್ ಕಡೆ ಶಿವಾಜಿನಗರ ಈ ಕಡೆ ಹೋಯ್ತು ಅಂತ ಹೇಳಿದ್ರೆ ಪ್ರತಿದಿನ ಜಾತ್ರೆ ಥರನೇ ಇರುತ್ತೆ ಹಂಗಾಗಿ ನಾವು ಯಾವಾಗ ಬೇಕಾದ್ರೂ ತೊಗೊಬೋದು ಈ ಥರ ಎಲ್ಲ ಜಾತ್ರೆಲೇ ತೊಗೋಬೇಕಂತ ಏನಿಲ್ಲ ಇನ್ನು ಅಷ್ಟಾಗಿ ಯಾವುದು ಕೂಡ ಕ್ವಾಲಿಟಿ ಆಗಿರೋದಿಲ್ಲ ಹಂಗಾಗಿ ನಾನು ಸುಮ್ಮನೆ ನೋಡ್ಕೊಂಡು ಹೋಗ್ತೀನಿ ಅಷ್ಟೇ ಏನು ತೊಗೊಳೋದಿಲ್ಲ ಎಲ್ಲೋ ಒಂದು ಅಪರೂಪ ತೊಗೊಳ್ಳೋ ಅಂಥದ್ದು ಈ ಥರ ಜಾತ್ರೆಲೆಲ್ಲ ಫಸ್ಟೆಲ್ಲ ಜಾತ್ರೆನ ತುಂಬಾ ಇಷ್ಟಪಡ್ಕೊಂಡು ಬರ್ತಾ ಇದೆ ಈ ನಡುವೆ ಫುಲ್ಲು ಕಡಿಮೆ ಮಾಡಿಬಿಟ್ಟಿದ್ದೀನಿ ನನಗೇನೇ ಆದರೂ ಊರ ಕಡೆ ಜಾತ್ರೆನೇ ಇಷ್ಟ ನಮ್ಮವರು ತಮ್ಮವರು ಫ್ರೆಂಡ್ಸ್ಗಳು ಆ ಥರ ಎಲ್ಲ ಬಂದಿರ್ತಾರೆ ಒಬ್ರಿಗೊಬ್ರು ಸಿಗೋದು ಮಾತಾಡ್ಸೋದು ಅದರಲ್ಲಿರೋ ಖುಷಿನೇ ಬೇರೆ ಇಲ್ಲಿ ನಮ್ಮವರು ತಮ್ಮವರು ಅಂತ ಯಾರೂ ಇರಲ್ಲ ಅವ್ರು ಯಾರೋ ನಾವ್ಯಾರೋ ಸುಮ್ಮನೆ ಜಾತ್ರೆ ಏನು ಕಟ್ಟಿರುತ್ತೆ ಅದನ್ನು ನೋಡ್ಕೊಂಡು ಹೋಗೋವಂಥದ್ದು ಅವಾಗೆಲ್ಲ ಜಾತ್ರೆಗೆ ನಮ್ಗೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಫ್ರೆಂಡ್ಗಳು ಬರ್ತಾರೆ ಅಂತ ಹೇಳಿ ನೋಡಲಿಕ್ಕೆ ಅರ್ಧ ಹೋಗ್ತಾ ಇದ್ವಿ ಫಸ್ಟೇ ಸ್ಕೂಲಲ್ಲೇ ಮಾತಾಡ್ಕೊಂಡ್ಬಿಡವು ಫೋನ್ ಏನೂ ಇರಲಿಲ್ವಲ್ಲ ಅವಾಗ ಹಂಗಾಗಿ ನಾಳೆ ನಾನು ಜಾತ್ರೆಗೆ ಹೋಗ್ತೀನಿ ಬಾ ಅಂತ ಹೇಳ್ಬಿಟ್ಟು ಇನ್ನು ನಮ್ಮ ಕಡೆ ಎಲ್ಲ ಸುತ್ತಮುತ್ತ ಹಳ್ಳಿಗೆಲ್ಲ ಗೌರಿಗಪ್ಪನ ಜಾತ್ರೆ ಅಂತ ಹೇಳ್ಬಿಟ್ಟು ಮಾಡ್ತಾರೆ ಸಂಕ್ರಾಂತಿ ಟೈಮಲ್ಲಿ ಅದೇನೇ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು ಈ ನಡುವೆ ಸ್ವಲ್ಪ ಚಿಕ್ಕದಾಗಿ ಮಾಡ್ತಾರೆ ಫಸ್ಟ್ ಎಲ್ಲ ದೊಡ್ಡದಾಗಿ ಮಾಡ್ತಾಯಿದ್ರು ಸುತ್ತಮುತ್ತ ಹಳ್ಳಿ ಮಕ್ಕಳು ಸ್ಕೂಲ್ ಮಕ್ಕಳುಗಳು ರಿಲೇಷನ್ಸು ಎಲ್ಲರೂ ಕೂಡ ಪ್ರತಿಯೊಬ್ಬರೂ ಕೂಡ ಹೋಗ್ತಾ ಇದ್ವಿ ಆ ಜಾತ್ರೆಗೆ ಅದರಲ್ಲಿರೋ ಖುಷಿನೇ ಬೇರೆ ಅಷ್ಟೊಂದು ಬೆಳಗ್ಗೆ ಹೋದರೆ ಸಾಕು ಸಂಜೆವರೆಗೂ ಅಲ್ಲೇ ಇದ್ದು ತುಂಬಾ ಟೈಮ್ ಎಲ್ಲ ಸ್ಪೆಂಡ್ ಮಾಡ್ಕೊಂಡು ಬರ್ತಾ ಇದ್ವಿ ಇವಾಗೆಲ್ಲ ಪ್ರಪಂಚದಲ್ಲಿ ಬದಲಾವಣೆ ತುಂಬಾ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಈಗ ಯಾರು ಆ ಥರ ಹೋಗೋದಿಲ್ಲ ಜಾತ್ರೆಗಳಿಗೆಲ್ಲ ಬೆಂಗಳೂರಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಯಾರೂ ಹೋಗೋದಿಲ್ಲ ಅಂತೇಳಿ ಅಂದ್ಕೊಂಡಿರ್ತೀನಿ
ಇನ್ನು ಶಿವು ನಾನು ಜೊತೆಲೇ ಓದಿದ್ರಿಂದನೂ ಮತ್ತು ಕ್ಲಾಸ್ಮೇಟ್ ಆಗಿದ್ವಿ, ಹಂಗಾಗಿ ರಿಲೇಷನ್ನು ಕೂಡ ಹೌದು, ಮತ್ತು ಮದುವೆ ಕೂಡ ಆಗಿರೋದ್ರಿಂದ ತುಂಬಾ ಫ್ರೆಂಡ್ಲಿಯಾಗಿ ಇಬ್ಬರು ಕೂಡ ಒಬ್ರಿಗೊಬ್ರು ಏನು ಬೇಕು ಅಂತೇಳಿ ಕೊಡಿಸ್ಕೊತೀವಿ. ಆ ಥರದ್ರಲ್ಲೆಲ್ಲ ತುಂಬಾ ಖುಷಿಯಾಗುತ್ತೆ ನನಗೆ. ಅವರು ಕೂಡ ಯಾವುದೇ ಥರ ನಮಗೆ ಭೇದ ಭಾವ ಮಾಡೋದಿಲ್ಲ, ನೀನು ಇದೇ ತೊಗೋಬೇಕು ಅದೇ ತೊಗೋಬೇಕು ಆ ಥರ ಏನಿಲ್ಲ, ಏನಾದರೂ ತಗೋ ಮೈ ತುಂಬ ಇರೋದು ತೊಗೋಬೇಕು ಅಂತೇಳಿ ಆಸೆ ಪಡ್ತಾರೆ ಅಷ್ಟೇ ಅವರು. ಹಂಗಾಗಿ ಅವರು ಕೂಡ ನನಗೆ ಖುಷಿಯಿಂದ ಕೊಡಿಸ್ತಾರೆ. ನಾನು ಏನೇ ತೊಗೋಬೇಕಾದ್ರೂ ಶಿವು ಕೇಳೇ ತಗೊಳ್ಳೋ ಅಂಥದ್ದು. ಹಂಗಾಗಿ ನಾನು ಜೊತೆಲೇ ಹೋಗ್ತೀವಿ, ಎಲ್ಲೇ ಹೋದ್ರೂ ಅಷ್ಟೇ ಇಬ್ಬರು ಜೊತೆಲೇ ಹೋಗಿ ತೊಗೊಂಡು ಬರೋ ಅಂಥದ್ದು. ಶಿವು ಬರಲಿಲ್ಲ ಅಂತ ಹೇಳಿದ್ರೆ ನಾನು ಎಲ್ಲೂ ಕೂಡ ಹೋಗೋದಿಲ್ಲ, ಇವಾಗ ಮನೇಲೇ ಇರ್ತೀನಿ. ಹಂಗಾಗಿ ಶಿವು ಈ ಥರ ಎಲ್ಲ ಟೈಮ್ ಸಿಕ್ಕಿದಾಗ ನನ್ನ ಕೂಡ ಹೊರಗಡೆ ಕರ್ಕೊಂಡು ಹೋಗ್ತಾರೆ. ಅವರು ಡ್ರೈವಿಂಗ್ ಕೆಲಸಕ್ಕೆ ಹೋಗೋದ್ರಿಂದ ಇದೆಲ್ಲ ನೋಡಿರ್ತಾರಲ್ವ, ಎಲ್ಲೆಲ್ಲಿ ಯಾವ್ಯಾವುದು ಕಡಿಮೆ ಸಿಗುತ್ತೆ ಅಂತ ಹೇಳ್ಬಿಟ್ಟು, ಹಂಗಾಗಿ ಯಾವುದು ತೊಗೋಬೇಕು ಯಾವುದು ತೊಗೋಬಾರ್ದು ಅಂತ ಹೇಳಿ ಅವರೇ ಆಯ್ಕೆ ಮಾಡಿ ಕೊಡಿಸೋ ಅಂಥದ್ದು ನನಗೆ. ಹಂಗಾಗಿ ಎಷ್ಟದು ಎಷ್ಟು ಅವಳು ಕೊಡು ಇಟ್ಕೊತಾಳ ಫಸ್ಟು. ಅಪ್ಪು ಅಪ್ಪು ಇಲ್ಲ ರೀ ಗೊಂಬೆ ಬೇಕಾ ನಡಿ. ಇನ್ನು ಮೇಯ್ನ್ ರೋಡಲ್ಲೇ ಜಾತ್ರೆ ಕಟ್ಟಿರೋದ್ರಿಂದ ವೆಹಿಕಲ್ಲು ಕೂಡ ಅಲ್ಲೇ ಬರುತ್ತೆ. ಆ ಕಡೆ ಈ ಕಡೆ ಜಾತ್ರೆ ಕಟ್ಟಿದ್ದಾರೆ, ಸೆಂಟ್ರಲ್ಲೆಲ್ಲ ವೆಹಿಕಲ್ ಹೋಗ್ಲಿಕ್ಕೆ ಜಾಗ ಬಿಟ್ಬಿಟ್ಟಿದ್ದಾರೆ. ಹಂಗಾಗಿ ತುಂಬಾ ಗಲಾಟೆ ಸೌಂಡು, ಹಾರನ್ ಸೌಂಡು ಮತ್ತು ಮೈಕು ಎಲ್ಲ ಹಾಕಿರೋದ್ರಿಂದ ನಾವೇನೇ ಮಾತಾಡಿದ್ರು ಇಲ್ಲಿ ಅಷ್ಟಾಗಿ ಕೇಳಿಸೋದಿಲ್ಲ. ಹಂಗಾಗಿ ಪ್ರತಿಯೊಂದು ಕೂಡ ವಾಯ್ಸ್ ಓವರ್ ಕೊಡಬೇಕಾಗೈತೆ. ಇನ್ನು ಗಗನ್ ಕರ್ಕೊಂಬಂದಿದ್ರೆ ಅದು ಇದು ಅಂತ ಹೇಳಿ ಏನಾದರೂ ತೊಗೊಳ್ಳೋನು. ಅವನು ಗೋವಾ ಟ್ರಿಪ್ ಹೋಗಿರೋದ್ರಿಂದ ಶಿವು ನಾನು ಯಶು 3 ಜನ ಬಂದಿದ್ವಿ. ಅಪ್ಪುಗೊಂದು ತಗೋಬೇಕಿತ್ತು. ಯಾರಿಗೆ? ಅಪ್ಪುಗೆ, ಗಗನಿಗೆ, ಇವಳಿಗೆ ಅಲ್ಲ ಐತಲ್ಲ ಗೊಂಬೆದು, ಈಗಲೇ ಅವಳಿಗೆ ಮಾಡಕ್ಕೆ ಅವಳಿಗೆ ಇನ್ನೂ ಗೊತ್ತಾಯ್ತಾ ಇಲ್ಲ ಏನು ಬೇಕು ಏನು ಬೇಡ ಅಂತ. ಇನ್ನು ಯಶು ಇನ್ನೂ ಚಿಕ್ಕವಳಾಗಿರೋದ್ರಿಂದ ಅವಳಿಗೆ ಏನು ತೊಗೋಬೇಕು ಅಂತೇಳಿ ಗೊತ್ತಿಲ್ಲ. ನಾವೇನು ಕೊಡಿಸ್ತೀವಿ ಅದನ್ನು ತೊಗೊತಾಳೆ ಅಷ್ಟೇ. ಹಂಗಾಗಿ ಸುಮ್ಮನೆ ನೋಡ್ಸ್ಕೊಂಡು ಕರ್ಕೊಂಡು ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ವರ್ಷಕ್ಕೆ ಅವಳು ಸ್ವಲ್ಪ ದೊಡ್ಡವಳಾಗಿರ್ತಾಳೆ. ಆ ಥರ ಏನಾದರೂ ಜಾತ್ರೆಗೆ ಬಂದ್ವಿ ಅಂತ ಹೇಳಿದ್ರೆ ನಮಗಂತೂ ಹಬ್ಬ ಮಾಡ್ತಾಳೆ ಅಂತಲೇ ಹೇಳ್ಬೋದು. ಈ ವರ್ಷ ಸುಮ್ಮನೆ ಸೈಲೆಂಟಾಗಿ ಬರ್ತಾ ಇದ್ದಾಳೆ ನೋಡ್ಕೊಂಡು ಎಲ್ಲನೂ ಕೂಡ. ಅಷ್ಟಾಗಿ ಯಾವುದು ಕೂಡ ಹಠ ಮಾಡ್ತಾ ಇಲ್ಲ ಅವಳು. ಶಿವು ಇದ್ದಾರಲ್ವ, ಹಂಗಾಗಿ ಶಿವು ಇದ್ದರೆ ಸ್ವಲ್ಪ ಹಠ ಮಾಡೋದು ಕಡಿಮೆನೇ. ನನ್ನ ಹತ್ರ ಆದರೆ ತುಂಬಾ ಹಠ ಮಾಡೋದು, ಅಳೋದು ಈ ಥರ ಎಲ್ಲ ಮಾಡ್ತಾಳೆ. ಹಂಗಾಗಿ ಶಿವು ಎತ್ಕೊಂಡಿದ್ದಾರಲ್ಲ, ಹಂಗಾಗಿ ಖುಷಿಯಿಂದ ಜಾತ್ರೆನ ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಬರ್ತಾ ಇದ್ದಾಳೆ. ಇನ್ನು ಅವಳಿಗೆ ಏನು ತೊಗೋಬೇಕು ಇದನ್ನು ಕೊಡಿಸ್ಕೋಬೇಕಂತೇಳಿ ಅಷ್ಟಾಗಿ ಗೊತ್ತಿಲ್ಲ ಅವಳಿಗೆ. ಹಂಗಾಗಿ ಸುಮ್ಮನೆ ನೋಡ್ಕೊಂಡು ಬರ್ತಾ ಇರೋ ಅಂಥದ್ದು. ಗಗನ್ ಇದ್ದಿದ್ರೆ ಸ್ವಲ್ಪ ಟ್ಯಾಕ್ಸ್ ಹಾಕಿರೋನು ಅದು ಇದು ಅಂತೇಳಿ, ಅಷ್ಟು ದೊಡ್ಡವನಾದ್ರೂ ಕೂಡ ಚಿಕ್ಕ ಮಕ್ಳು ಥರ ಬರೀ ಮಕ್ಕಳ ಆಟ ಸಾಮಾನುಗಳು ಆ ಥರ ಜಾತ್ರೆಲಿ ಸ್ಪೆಕ್ಸು ವಾಚು ಈ ಥರ ಎಲ್ಲ ತೆಗೆಸ್ಕೊತಾನೆ ಅವನು. ಹಂಗಾಗಿ ರೂಮ್ಗೆ ಲೈಟಾ ಈ ಥರ ಬೇಡ, ಕಲ್ಕಲ್ಲರ್ ಬರ್ತದಲ್ಲ ಹತ್ತರ ತಗೋಬೇಕು. ಅಂದರೆ ಕಲ್ಕಲ್ಲರ್ ಬಂದು ಇದ್ದದ್ದು ನೋಡು, ನಕ್ಷತ್ರ ಥರ ಚಿಕ್ಕಿ ಥರ ಆ ಥರ ಎಲ್ಲ ಆ ಥರ ತಗೋಬೇಕು. ಇನ್ನು ಶಿವು ಹೇಳ್ತಾ ಇದ್ರು, ನಿಮ್ಗೆ ಏನು ಬೇಡ ಅಂತ ಹೇಳ್ತಾ ಇದ್ದೀರಲ್ಲ, ಹಂಗಾರೆ ಒಂದು 100 ರೂಪಾಯಿನೂ ಖರ್ಚಾಗೋದಿಲ್ವೇನೋ ಬಿಡು ಅಂತ ಹೇಳ್ಬಿಟ್ಟು. ಲಾಸ್ಟ್ವರೆಗೂ ನೋಡೋಣ, ಅಲ್ಲಿವರೆಗೂ ಇವಾಗ ಏನು ಬೇಡ ಅಂತೇಳಿ ಅಂದ್ಕೊಂಡಿದ್ದೀನಿ. ಲಾಸ್ಟ್ವರೆಗೂ ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ಹೇಳ್ತೀನಿ. ನಾನು ಒಂದು ಉಪ್ಪಿನಕಾಯಿದು ಜಾಡಿ ತೊಗೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ, ಪಿಂಗಾಣಿದು. ಉಪ್ಪು ಹಾಕ್ಲಿಕ್ಕೆ ಇತ್ತು, ಉಪ್ಪಿನಕಾಯಿ ಹಾಕ್ಲಿಕ್ಕೆ ಒಂದು ತೊಗೋಬೇಕು ಅಂತೇಳಿ ಅಂದ್ಕೊಂಡು ತುಂಬ ಕಡೆ ಅದನ್ನೇ ಕೇಳ್ಕೊಂಡು ಹೋಗ್ತಾ ಇದ್ದೀನಿ. ತುಂಬಾ ರೇಟ್ ಹೇಳ್ತಾ ಇದ್ದಾರೆ. ಹಂಗಾಗಿ ಒಂದು 2-3 ತ ವಿಚಾರಿಸ್ಬಿಟ್ಟು ತೊಗೊಳ್ಳೋಣ ಅಂತೇಳಿ ಹೋಗ್ತಾ ಇರೋಂಥದ್ದು. ನೋಡಬೇಕು ಯಾವ ಥರ ಸಿಗುತ್ತೆ ಅಂತ ಹೇಳ್ಬಿಟ್ಟು. ಈ ಜಾತ್ರೆಗಳಲ್ಲೆಲ್ಲ ಯಾವ ಥರ ಅಂತ ಹೇಳಿದ್ರೆ, ಒಂತ ಹಾಕಿರೋ ರೇಟ್ ಇನ್ನೊಂತ ಜಾಸ್ತಿ ಹಾಕಿರ್ತಾರೆ, ಇನ್ನೊಬ್ಬರು ಸ್ವಲ್ಪ ಕಡಿಮೆ ಹಾಕಿರ್ತಾರೆ. ನಾವು ತೊಗೊಂಡಾದ್ಮೇಲೆ ಅಯ್ಯೋ ಇಲ್ಲಿ ತೊಗೋಬೋದಿತ್ತಲ್ವ, ಇಲ್ಲಿ ಕಡಿಮೆ ಇತ್ತು ಅಂತೇಳಿ ಅನಿಸುತ್ತೆ. ಹಂಗಾಗಿ ಒಂದು ರೌಂಡ್ ಫುಲ್ ಎಲ್ಲ ಸುತ್ತಾಡ್ಬಿಟ್ಟು ಆಮೇಲೆ ಲಾಸ್ಟಲ್ಲಿ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡಿದ್ದೀನಿ. ಇನ್ನು ಹೊರ್ಗಡೆ ತಿಂಡಿನ ತಿನ್ನೋದು ಅಷ್ಟಾಗಿ ನಾನು ಕಡಿಮೆನೇ. ಶಿವು ತಿಂತಾರೆ, ಗಗನ್ ತಿಂತಾನೆ, ನಾನು ಅಷ್ಟಾಗಿ ಯಾವುದು ತಿನ್ನೋದಿಲ್ಲ. ನನಗೆ ಆರೋಗ್ಯ ಅಷ್ಟಾಗಿ ಸರಿ ಹೋಗೋದಿಲ್ಲ, ಹೊರ್ಗಡೆ ಎಣ್ಣೆ ಸೆಟ್ ಆಗೋದಿಲ್ಲ ನನಗೆ. ಹಂಗಾಗಿ ಅಲರ್ಜಿ ಆಗೋದು, ಹುಷಾರಿಲ್ದಂಗೆ ಆಗೋದು ಆ ಥರ ಎಲ್ಲ ತುಂಬಾ ಆಗ್ಬಿಡುತ್ತೆ. ಹಂಗಾಗಿ ಬರೀ ಏನಾದರೂ ಐಟಮ್ಸ್ ತೊಗೊಳ್ಳೋಣ ಮನೆಗೆ ಅಂತೇಳಿ ಅಂದ್ಕೊಂಡು ನೋಡ್ತಾ ಇದ್ದೀನಿ. ನೋಡಬೇಕು ಕೊನೆವರೆಗೂ ಎಷ್ಟು ತೊಗೊತೀನಿ ಅಂತ ಹೇಳ್ಬಿಟ್ಟು ನಿಮಗೂ ಕೂಡ ತೋರಿಸ್ತೀನಿ. ಈ ಜಾತ್ರೆಗಳಲ್ಲಿ ತಗೊಳ್ಳಿಕ್ಕೆ ಏನು ಬೇಜಾರೇನಿಲ್ಲ, ಅಂದರೆ ಅಷ್ಟಾಗಿ ಯಾವುದು ಕೂಡ ಕ್ವಾಲಿಟಿಯಾಗಿರೋದಿಲ್ಲ, ಯಾವುದೋ ಒಂದು ಕ್ವಾಲಿಟಿಯಾಗಿರುತ್ತೆ. ಇನ್ನು ಮಿಕ್ಕಿದೆಲ್ಲ ಅಷ್ಟಕ್ಕಷ್ಟೇ ಅಂತೇಳಿ ಅನಿಸುತ್ತೆ. ತಗೊಂಡ್ಮೇಲೆ ಒಂದು 2 ದಿನ ಯೂಸ್ ಮಾಡ್ಬೋದು ಅಷ್ಟೇ, ಆಮೇಲೆ ಹಾಳಾಗ್ಬಿಡುತ್ತೆ. ಹಂಗಾಗಿ ನಾನು ಯಾವುದು ಕೂಡ ತಗೊಳ್ಳಿಕ್ಕೆ ಇಷ್ಟಪಡೋದಿಲ್ಲ. ಊರ ಕಡೆ ಅಂತ ಹೇಳಿದ್ರೆ ಅವಾಗಿನ ಚಿಕ್ಕ ಮಕ್ಕಳು, ನಮ್ಗೆ ಅಷ್ಟಾಗಿ ಗೊತ್ತಾಗ್ತಿರ್ಲಿಲ್ಲ. ಹಂಗಾಗಿ ಬಸ್ಸು ಕಾರು ಚಿಕ್ಕದು ಏರ್ ಬೆಂಡು ಬಳೆಗಳು ಸರ ಈ ಥರದ್ದೆಲ್ಲ ತುಂಬಾ ಇಷ್ಟಪಟ್ಕೊಂಡು ತಗೊತಾ ಇದ್ವಿ. ಹಂಗಾಗಿ ಇವಾಗ ದೊಡ್ಡವರಾಗಿದ್ದೀವಲ್ವ ಎಲ್ಲ ಗೊತ್ತಾಗುತ್ತೆ. ಇನ್ನೂ ಕೊಡಿಸಿದ್ಲು ವಸತಿ ಈ ಥರ ಸರನ 50 ರೂಪಾಯಿ ಅಂತೆ. ವಸತಿನ 50 ರೂಪಾಯಿನೇ. ಸಿಕ್ಕಾಪಟ್ಟೆ ಜನ ಮಾತ್ರ. ಬಾತ್ಕೊಳ್ಳಿ ಇಲ್ಲಿ ನೋಡಿ.
ಎಲ್ಲ ಈ ತರ ಅಲ್ಲ, ಇನ್ನೊಂದ್ ತರ ಬರ್ತದೆ, ಇನ್ನು ದಪ್ಪ ಬರ್ತದೆ ಬಾತ್ಕೋಳಿ. ಎಷ್ಟಿದು? 100 ರೂಪಾಯಿ. ಕಾಂತಿ ಒಂದು ಇನ್ನು ಸ್ವಲ್ಪ ದಪ್ಪದ್ ಬರ್ತದೆ. ಜೋಡಿ 500. ಒಂದು 300, ದೊಡ್ಡ 400 ರೂಪಾಯಿ. 250. ಒಂದು 450, ಒಂದು 300, ಜೋಡಿ 500. 250 ಒಂದೇ ಒಂದ್ ಬೇಕು ಉಪ್ಪಿನಕಾಯಿ ಹಾಕಕ್ಕೆ ಸಾಕು. ಇನ್ನು ನಮ್ಮ ಕಡೆ ಎಲ್ಲ ಜನವರಿ ಟೈಮಲ್ಲಿ ಜಾತ್ರೆ ಶುರುವಾಗುತ್ತೆ ಸಂಕ್ರಾಂತಿ ಹಬ್ಬದಲ್ಲಿ. ಹಂಗಾಗಿ ಗೌರಿಂಗಪ್ಪನ ಜಾತ್ರೆ ಅಂತ ಹೇಳ್ಬಿಟ್ಟು ಈ ಹಸು ಎಮ್ಮೆ ಎಲ್ಲ ಇದ್ದಾಗ ತಗೊಂಡೋಗಿ ಗಿಣ್ಣು ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ಕೊಂಬರ್ತಾರೆ. ನಾವೆಲ್ಲ ಊರಲ್ಲಿದ್ದಾಗ ಜಾತ್ರೆಗೆ ಹೋಗ್ತೀವಿ ಅಂತ ಹೇಳಿ ಇನ್ನೂ ಒಂದು ವಾರಕ್ಕೆ ಮುಂಚೆನೇ ಎಲ್ಲರ ಹತ್ರನೂ ಕಲೆಕ್ಷನ್ ಮಾಡಲಿಕ್ಕೆ ಶುರು ಮಾಡವು. ಜಾತ್ರೆಗೆ ಹೋಗ್ತೀವಿ ಅಂತ ಹೇಳಿದ್ರೆ ಎಲ್ಲರೂ ಕೂಡ ಒಂದು 10 ರೂಪಾಯಿ, 5 ರೂಪಾಯಿ, ಈ ಥರ 20 ರೂಪಾಯಿ, 30 ರೂಪಾಯಿ ಹಿಂಗೆಲ್ಲ ಕೊಡೋರು. ಅವಾಗ ಅದನ್ನೇ ದೊಡ್ಡದು ನಮಗೆ, ಅದನ್ನೇ ಒಂದು 5,000 ಆ ಥರ ರೇಂಜಿಗೆ ಫೀಲ್ ಮಾಡ್ಕೊತಾ ಇದ್ವಿ. ಇವಾಗೆಲ್ಲ 50,000 ತಗೊಂಡೋದ್ರೂ ಯಾವ ಜಾತ್ರೆನೂ ಕೂಡ ಕಂಪ್ಲೀಟ್ ಆಗೋದಿಲ್ಲ ಅಂತಲೇ ಹೇಳ್ಬೋದು. ಅದರಲ್ಲಿರೋ ವ್ಯಾಲಿನೇ ಬೇರೆ ಇತ್ತು, ಅದರಲ್ಲಿರೋ ಖುಷಿನೇ ಸಂತೋಷನೇ ಬೇರೆ ಇತ್ತು ಅಂತಲೇ ಹೇಳ್ಬೋದು. ಬೆಳಗ್ಗೆಯಿಂದ ಸಂಜೆವರೆಗೂ ಖಾಲಿ ಮಾಡಿದ್ರೂ ಕೂಡ ದುಡ್ಡು ಖಾಲಿ ಆಗ್ತಾ ಇರಲಿಲ್ಲ. 50 ಪೈಸಾ, 1 ರೂಪಾಯಿ, 4 ಆಣೆ ಈ ಥರ ಎಲ್ಲ ತೊಗೊತಾ ಇದ್ವಿ. ತುಂಬಾ ಚೆನ್ನಾಗಿರೋದು. 50 ಪೈಸಾ ಕೊಟ್ಟರೆ 1 ಪೀಸ್ ಕಲ್ಲಂಗಡಿ ಹಣ್ಣು ಕೊಡೋರು. ಇವಾಗ 20 ರೂಪಾಯಿ 1 ಪೀಸ್ ಕಲ್ಲಂಗಡಿ ಹಣ್ಣು ಮಾಡಿಬಿಟ್ಟಿದ್ದಾರೆ ಎಲ್ಲ ಕಡೆನೂ. ಆ ಥರ ಜಾತ್ರೆ ನಮಗೆ ತುಂಬಾ ಇಷ್ಟ ಆಗೋದು. ಅವಾಗ ಚಿಕ್ಕ ಮಕ್ಳಲ್ವಾ, ಅದೇ ಒಂಥರ ನಮಗೆ ಹಬ್ಬ ಥರ, ವರ್ಷಕ್ಕೆ ಒಂದೇ ಸರಿ ಜಾತ್ರೆ ಬರೋವಂಥದ್ದು. ಹಂಗಾಗಿ ವಾರಕ್ಕೆ ಮುಂಚೆಯಿಂದನೇ ಕಲೆಕ್ಷನ್ ಮಾಡ್ಕೊಂಬಿಡಿವಿ ನಾವಂತೂ. ಚಿಕ್ಕ ಚಿಕ್ಕದು ಸರಗಳು, ಬಳೆ, ಆ ಥರ ತಿನ್ನೋ ಐಟಮ್ಸು ಜಾಸ್ತಿ ತಗೊತಾ ಇರಲಿಲ್ಲ ನಾವು. ಅವಾಗ ಚಿಕ್ಕ ಮಕ್ಳಲ್ವಾ, ಬರೀ ಕಾರು, ಬಸ್ಸು, ಜೀಪು, ಈ ಥರ ಗನ್ಗಳು, ಲಿಫ್ಟಿಕ್ ಕಂತೆ, ಉಗುರು ಬಣ್ಣ ಈ ಥರ ಎಲ್ಲ ತೊಗೊತಾ ಇದ್ವಿ ತುಂಬಾ ಖುಷಿ ಪಟ್ಕೊಂಡು. ಹಂಗಾಗಿ ಅದರಲ್ಲಿರೋ ಸಿಗೋ ಅಂಥ ಖುಷಿನೇ ಬೇರೆ ಆಗಿತ್ತು. ಅದನ್ನೆಲ್ಲ ಒಂದ್ಸಲಿ ನೆನಪಿಸ್ಕೊಳ್ಳೋಕ್ಕೂ ಕೂಡ ಅಷ್ಟೊಂದು ಖುಷಿ ಪಡ್ತೀನಿ ನಾನು. ಬೇರೆಯವ್ರು ಹೆಂಗೋ ಏನೋ ಗೊತ್ತಿಲ್ಲ, ನಾನು ಆ ಥರದ್ದೆಲ್ಲ ತುಂಬಾ ಎಂಜಾಯ್ ಮಾಡ್ತೀನಿ ಅಂತಲೇ ಹೇಳ್ಬೋದು. ಏನೇ ಆದರೂ ನನಗೆ ಊರ ಕಡೆ ಅಂತ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಬೆಂಗಳೂರಲ್ಲಿ ಅಷ್ಟು ಇಷ್ಟ ಆಗೋದಿಲ್ಲ ಏನೇ ಆದರೂ ಕೂಡ. ಹಂಗಾಗಿ ಊರ ಕಡೆ ತುಂಬ ಇಷ್ಟಪಡ್ತೀನಿ. ಐಟಲ್ ಕಾಣ್ತಾವಳೆ ನಡಿ. ಬಾಯ್ ಬಾಯ್ ಗೊಂಡೆ. ಇನ್ನು ಯಶು ನನ್ನ ಹತ್ರ ಬರ್ತಾ ಇರಲಿಲ್ಲ, ಶಿವು ಹತ್ರನೇ ಇದ್ಲು. ಅವ್ರಿಗೂ ಕೂಡ ಕೈಲಿ ನೋವು ಬಂತು ಅಂತೇಳಿ ಅನಿಸುತ್ತೆ. ಹಂಗಾಗಿ ಹೆಗ್ಲ ಮೇಲೆ ಕೂರಿಸ್ಕೊಂಡ್ಬಿಟ್ಟಿದ್ದಾರೆ. ಯಶುನ ಈ ಥರ ಕೂರಿಸ್ಕೊಂಡ್ಮೇಲೆ ನನಗೊಂದು ಅನ್ನಿಸ್ತು, ನಾವು ತಾಯಿ ಆದವಳು ಜನ್ಮ ಕೊಡ್ತಾಳೆ, ತಂದೆ ಆದವನು ನಾವು ಕಾಣದೇ ಇರೋ ಪ್ರಪಂಚನ ನನ್ನ ಮಕ್ಕಳು ನೋಡಬೇಕು ಅಂತೇಳಿ ಆಸೆ ಪಡ್ತಾನೆ ಅಂತ ಹೇಳ್ಬಿಟ್ಟು. ಹಂಗಾಗಿ ಶಿವು ಮನೆಯಿಂದ ಕರ್ಕೊಂಬಂದಿದ್ದೆ ನನ್ನ ಮಗ್ಳಿಗೆ ಜಾತ್ರೆ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು. ಹಂಗಾಗಿ ಈ ಥರ ಕೂರಿಸ್ಕೊಂಡಿರೋದು ನೋಡಿ ನನಗಂತೂ ತುಂಬಾ ಖುಷಿ ಆಗ್ಬಿಡ್ತು. ನಾನು ನೋಡಿಲ್ದೇ ಇರೋದೆಲ್ಲ ನನ್ನ ಮಗ್ಳು ನೋಡಲಿ ಅಂತ ಹೇಳ್ಬಿಟ್ಟು ಹೆಗ್ಲ ಮೇಲೆ ಕೂರಿಸ್ಕೊಂಡು ಎಲ್ಲಾನು ಕೂಡ ತೋರಿಸ್ತಾ ಇದ್ದಾರೆ. ಅವಳಂತೂ ತುಂಬಾ ಎಂಜಾಯ್ ಮಾಡಿಕೊಂಡು ನೋಡ್ತಿದ್ದಾಳೆ ಅಂತಲೇ ಹೇಳ್ಬೋದು. ಒಂದು ಚೂರು ಅಳ್ತಾ ಇಲ್ಲ, ಗಲಾಟೆ ಸೌಂಡು ಇದೆಲ್ಲ ಇದ್ರೂ ಕೂಡ ತುಂಬಾ ಎಂಜಾಯ್ ಮಾಡಿಕೊಂಡು ಇದ್ದಾಳೆ. ಶಿವು ಇದಾರಲ್ಲ, ಹಂಗಾಗಿ ಫುಲ್ಲು ಖುಷಿಯಿಂದ ನೋಡ್ತಾ ಇದ್ದಾಳೆ ಅಂತಲೇ ಹೇಳ್ಬೋದು. ಸಿಕ್ಕಾಬಟ್ಟೆ ಜನ ಅಂದರೆ ಜನ, ಕಾಲಿಕಕ್ಕೆ ಜಾಗ ಇಲ್ಲ. ಓ ಸರಿ ಎಲ್ಲ ತಗೊಂಡಿದ್ವಲ್ಲ, ಎಲ್ಲಿ ಅಲ್ಲಿ ಈ ಸತಿ ಜಾಸ್ತಿ ಕಟ್ಟಾಯ್ತಲ್ಲ ಜಾತ್ರೆ. ಓ ಸರಿ ಈ ಕಡೆ ಎಲ್ಲ ಕಟ್ಬಿಟ್ಟಾಯ್ತು ಸರಿ. ಇನ್ನು ಜಾತ್ರೆಯಲ್ಲಿ ನಾವು ನೈಟಲ್ಲಿ ಬಂದಿರೋದ್ರಿಂದ ಸ್ವಲ್ಪ ಕತ್ಲೆ ಥರ ಕಾಣಿಸ್ತಾ ಇದೆ. ಲೈಟಿಂಗ್ಸು ಕೂಡ ಅಷ್ಟೊಂದು ಹಾಕಿಲ್ಲ, ಸ್ವಲ್ಪ ಕಡಿಮೆ ಇರೋದ್ರಿಂದ ಎಲ್ಲ ಸ್ವಲ್ಪ ಬ್ಲರ್ರಾಗಿ ಕಾಣಿಸ್ತಾ ಇದೆ ಅಂತಲೇ ಹೇಳ್ಬೋದು. ಲೈಟ್ ಇದ್ದಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸಿರೋದು. ಯಾವ ತಂಡ್ರು 100 ರೂಪಾಯಿ ಅಂತ ಅಂದರು, ನಾವು ದೊಡ್ಡದೇ ತಗೊಂಡ್ಬಿಟ್ಟಿದ್ದೀವಿ 150 ರೂಪಾಯಿ ಕೊಟ್ಟು. ತುಂಬ ಚೆನ್ನಾಗಿತ್ತು. ಅಪ್ಪ ಇಲ್ಲಿ ಖುಷಿ. ಏನು ಬಿಸಿ ಟೀ, ಕಾಫಿ, ನೀರು, ಹಾಲು 1 ಅವರ್ ಬಿಸಿ ಕಾಪಿಗೆ ಇದ್ಬೇಕು ಅಂತಿದ್ದಲ್ಲೇ. ನಾರ್ಮಲ್ ಯೂಸ್ ಮಾಡಿ, ಬರೀ 50 ರೂಪಾಯಿ ತಗೊಂಡೋಗಿ. ಅದಕ್ಕೆ ಎಷ್ಟು ಅವರ್? 50 ರೂಪಾಯಿ 1 ಅವರ್ ಇರ್ತದಂತೆ ಬಿಸಿನೀರು. ನೋಡಿ ಮೋರಲ್ಲಿ ಹಾಕಿ ಮಾಡಿ, ಅದು ಹೊಡಿ ಮೇಡಮ್. ಚೆನ್ನಾಗೈತಾ? 50 ಹೊಟ್ಟೆ ಇಟ್ಕೊಂಡು 1 ಅವರ್. ಅದು ಬಿಸಿ ನೀಟಾಗಿ ಇರ್ಲಿಲ್ಲ, ಬಿಗಿಯಾಗಿ ಅಂದ್ರೆ ಬಿಸಿ ಇರಲ್ಲ. ಅದಕ್ಕೆ 50 ನೋಡ್ಬಿಟ್ಟು ಪ್ಯಾಕ್ ಮಾಡಿಸ್ಕೊ.
50 ನೋಡಿ, ಬರೀ 50 ನೋಡಿ. ಅದೊಂಥರ ಹಳೆ ತರ ಕಾಣ್ತೈತೆ. ಮೂರು ಕಲರ್ ಫ್ಯಾನ್ಸಿ ಕಲರ್ ಎಲ್ಲ ಹೊಸ ಕಲರು, ಪಿಂಕ್ ಒಂದೇ ಹಳೆ ಕಲರ್. 50 50 50 50 50. ಇನ್ನ ಈ ಸರಿ ಲೈಟಿಂಗ್ಸ್ ಬಂದು ಕೇಸರಿ, ಬಿಳಿ, ಹಸಿರು ಈ ತರ ಟೀಮಲ್ಲಿ ಮಾಡಿದ್ದಾರೆ. ತುಂಬಾನೇ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು. ಈ ಸರಿ ಸರಿಗಿಂತ ನಾನು 4 ವರ್ಷದಿಂದ ನೋಡಿದ ಜಾತ್ರೆಗಿಂತ ಈ ಸರಿ ತುಂಬಾನೇ ಜೋರಾಗೆ ದೊಡ್ಡದಾಗೆ ಕಟ್ಟಿದ್ದಾರೆ ಜಾತ್ರೆನ. ಎಲ್ಲೆಲ್ಲಿ ಜಾಗ ಸಿಗುತ್ತೆ ಅಲ್ಲೆಲ್ಲ ಕೂಡ ಕಟ್ಬಿಟ್ಟಿದ್ದಾರೆ. ಜನನೂ ಕೂಡ ತುಂಬಾ ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಒಂದು ಅಂದಾಜಿಗೆ ಒಂದು 4,000 ಜನ ಇರ್ಬೋದು ಅಂತ ಹೇಳಿ ಅನ್ಕೊಂಡಿದೀನಿ. ಅಷ್ಟು ದೊಡ್ಡದಾಗೆ ಕಟ್ಟಿದ್ದಾರೆ. ನೈಟ್ ಹೊತ್ತು ಜಾತ್ರೆಗೆ ಬರೋದ್ರಿಂದ ತುಂಬಾ ಜನ ಫುಲ್ಲು ರಶ್ ಆಗ್ಬಿಟ್ಟಿದ್ದಾರೆ. ಇವಾಗಲೇ ಟೈಮ್ ಬಂದು 8 ಗಂಟೆ ಆಗಿದೆ, ಆದ್ರೂ ಕೂಡ ಇಷ್ಟು ಜನ ಇದ್ದಾರೆ ಅಂತಾನೆ ಹೇಳ್ಬೋದು. ಎಲ್ರು ಕೂಡ ಕೆಲಸ ಆ ಥರ ಎಲ್ಲ ಹೋಗಿರ್ತಾರಲ್ವ ಬೆಂಗಳೂರಲ್ಲಿ, ಏನೇ ಫಂಕ್ಷನ್ ಆದ್ರೂ ಅಷ್ಟೇನೆ ನೈಟಲ್ಲಿ ಜಾಸ್ತಿ ಜನ ಸೇರೋ ಅಂಥದ್ದು. ಹಂಗಾಗಿ ಇಲ್ಲೂ ಕೂಡ ಸಾಯಂಕಾಲ ಆಯ್ತು ಅಂತಿದಂಗೆ ತುಂಬಾ ಜನ ಸೇರ್ಬಿಡ್ತಾ ಇದ್ದಾರೆ. ಕಾಲಿಕ್ಕಕ್ಕೂ ಕೂಡ ಜಾಗ ಇಲ್ಲ, ಅಷ್ಟು ಜನ ಸೇರ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಶಿವಗಂತೂ ಪಾಪ ಸುಸ್ತಾಗ್ಬಿಟ್ಟಿದೆ, ಯಶುನು ಇಟ್ಕೊಂಡು ಜಾತ್ರೆ ಎಲ್ಲ ಸುತ್ತಾಡ್ಲಿಕ್ಕೆ. ಅವಾಗ ಅಂದ್ರೆ ಚಿಕ್ಕ ಮಗು ಆಗಿದ್ಲು, ಇವಾಗ ಸ್ವಲ್ಪ ದೊಡ್ಡವಳಾಗಿದ್ದಾಳಲ್ವಾ, ಹಂಗಾಗಿ ಅವಳು ನನ್ನ ಹತ್ರ ಬರ್ತಾನೆ ಇಲ್ಲ. ತುಂಬಾ ಜನ ಇದ್ದಾರಲ್ವಾ, ಹಂಗಾಗಿ ಎದ್ರುಕೊಂಡಿರೋ ತರ, ಸ್ವಲ್ಪ ಭಯ ಪಟ್ಕೊಂಡಿರೋ ತರ ಕಾಣಿಸ್ತಿದ್ದಾಳೆ. ಹಂಗಾಗಿ ಶಿವ ಜೊತೆನೆ ಇದ್ದಾಳೆ, ಶಿವು ಬಿಟ್ಟು ಬರ್ತಾನೆ ಇಲ್ಲ ನನ್ನ ಹತ್ರಕ್ಕೆ. ಹಂಗಾಗಿ ತುಂಬಾ ಸುಸ್ತಾಗಿರೋ ತರ. ಇನ್ನ ಈ ಸರಿ ಜಾತ್ರೆಗೆ ಅಮ್ಮನೂ ಕೂಡ ಮಿಸ್ ಆದ್ರು. ಅಮ್ಮಂಗೆ ಕೆಲಸ ಇರೋದ್ರಿಂದ ಬರೋದು ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಆಲ್ರೆಡಿ ಇವಾಗ ಚಳಿಗಾಲ ಶುರುವಾಗ್ಬಿಟ್ಟಿದೆ. ಮೊದಲೇ ಯಶುಗೆ ಕೋಲ್ಡ್ ಆಗಿತ್ತು, ಹಂಗಾಗಿ ಬೇಗನೆ ನೋಡ್ಕೊಂಡು ಹೋಗೋಣ ಅಂತೇಳಿ ಶಿವನು ಕೂಡ ಕರ್ಕೊಂಬಂದಿದ್ದಾರೆ. ಭಾನುವಾರ ಅವ್ರಿಗೂ ಕೂಡ ಯಾವುದೋ ಒಂದು ಪರ್ಸನಲ್ ಕೆಲಸ ಇದೆ ಅಂತ ಹೇಳಿದ್ರು. ಹಂಗಾಗಿ ಶನಿವಾರನೇ ಬಂದಿದ್ವಿ. ನಮ್ಮ ಏರಿಯಾದಲ್ಲಿ ಕೂರಿಸ್ತಾರೆ, ಅವಾಗ ಪೂಜೆ ಮಾಡಿಸೋದ್ರಾಯ್ತು ಅಂತ ಹೇಳಿ ಅಮ್ಮನ್ನ ಗಗನ ಎಲ್ಲ ಕರ್ಕೊಂಡು ಹೋಗ್ಬಿಟ್ಟು ಇವಾಗ ಶಿವು ನಾನು ಇಬ್ಬರೇ ಬಂದಿರೋ ಅಂಥದ್ದು, ಯಶುನು ಕರ್ಕೊಂಡು. ತುಂಬಾನೇ ಚೆನ್ನಾಗಿತ್ತು ಜಾತ್ರೆ. ಆದ್ರೆ ಯಾವುದೇ ಪ್ರಾಡಕ್ಟು ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಇರಲಿಲ್ಲ. 5 ರೂಪಾಯಿ 10 ರೂಪಾಯಿಗೆ ಯಾವ ಥರದ್ದು ಬರುತ್ತೆ ಹೇಳಿ ನೋಡೋಣ. ಜನ ಅಂತೂ ಸಿಕ್ಕಾಬಟ್ಟೆ ರಶ್ಶು. ಶುಕ್ರವಾರನೇ ಬಂದು ಪೂಜೆ ಎಲ್ಲ ಮಾಡಿಸ್ಬೋದು ಆರಾಮಾಗಿ, ಇವತ್ತು ಮಾತ್ರ ಮಾಡ್ಸೋಕ್ಕಾಗಲ್ಲ. ಇನ್ನು ನಾವಂತೂ 1000 ರೂಪಾಯಿ ಕೊಟ್ಟು ತಗೊಳ್ಳೋವಂಥ ಪ್ರಾಡಕ್ಟೇ ಕೂಡ ಒರಿಜಿನಲ್ ಆಗಿರೋದಿಲ್ಲ. ಅಂಥದ್ರಲ್ಲಿ ಇಲ್ಲಿ ಒಂದು 20-30 ರೂಪಾಯಿಗೆಲ್ಲ ಸಿಗೋವಂಥ ಪ್ರಾಡಕ್ಟು ಯಾವುದು ಕೂಡ ತುಂಬಾ ಕಣ್ಣಿಗೆ ತುಟಿಗೆಲ್ಲ ಒಳ್ಳೇದಲ್ಲ ಅಂತ ಹೇಳ್ತೀನಿ. ಹಂಗಾಗಿ ನಾವು ಯಾವುದು ಕೂಡ ತೊಗೊತಾ ಇಲ್ಲ. ಶಿವು ಆ ಥರದ್ದೆಲ್ಲ ಕೊಡ್ಸೋದು ಇಲ್ಲ, ಹಂಗಾಗಿ ನಾನೇನು ತೊಗೊತಾ ಇಲ್ಲ. ರೋಡ್ ಎಲ್ಲಿ ಫ್ರೀ ಆಗೈತಲ್ಲ ಎಲ್ಲ ಕಟ್ಬಿಟ್ಟವ್ರೆ. ಬರೀ ಇಲ್ಲೆಲ್ಲ ಆಟ ಸಾಮಾನುಗಳೇ ಚಿಕ್ಕ ಮಕ್ಳದು. ಇನ್ನು ಬರೀ 100 ರೂಪಾಯಿಗೆ ತೊಗೊತೀನಿ ಅಂತ ಹೇಳಿ ಬಂದ್ಬಿಟ್ಟು 700-800 ರೂಪಾಯಿ ದುಡ್ಡು ಖಾಲಿ ಮಾಡಿಸಿದ್ದೀನಿ. ಅದು ಇದು ಅಂತ ಹೇಳ್ಬಿಟ್ಟು ಯಶುಗೆ ತೊಗೊಂಡಿರೋ ಅಂಥದ್ದು ಚಿಕ್ಕ ಐಟಮ್ಸ್ಗಳು, ಆಟ ಆಡೋಕ್ಕೆ ಗೊಂಬೆ ಅದು ಇದು ಎಲ್ಲನೂ. ಇನ್ನು ಬೇರೆ ಥರ ಯಾವುದು ಪ್ರಾಡಕ್ಟ್ ಏನು ತೊಗೊಂಡಿಲ್ಲ. ಒಂದು ಉಪ್ಪಿನಕಾಯಿಗೆ ಜಾಡಿ ತೊಗೊಂಡಿದ್ದೀನಿ, ಅಷ್ಟು ಬಿಟ್ಟರೆ ನಾವಿನ್ನೇನು ತೊಗೊಳ್ಳಿಲ್ಲ ಮನೆಗೆ ಅಂತಲೇ ಹೇಳ್ಬೋದು. ತುಂಬ ದುಡ್ಡು ತೊಗೊಂಡ್ರೆ ಅವಳಿಗೆ ಇನ್ನೂ ಅಷ್ಟಾಗಿ ಬುದ್ಧಿ ಇಲ್ಲ, ಎಲ್ಲ ತೆಗೆದು ಬಿಸಾಕ್ಬಿಡ್ತಾಳೆ. ಹಂಗಾಗಿ ಚಿಕ್ಕದು ರಿಬ್ಬನ್ಸು, ಕ್ಲಿಪ್ಗಳು, ಏರ್ ಬ್ಯಾಂಡು ಈ ಥರದ್ದೆಲ್ಲ ತುಂಬ ಚೆನ್ನಾಗಿತ್ತು. 20 ರೂಪಾಯಿ 50 ರೂಪಾಯಿ ಈ ಥರ ಎಲ್ಲ ಇತ್ತು. ಹಂಗಾಗಿ ಆ ಥರದನ್ನ ತುಂಬಾ ತೊಗೊಂಡಿದ್ದೀನಿ ಯಶುಗೆ. ಹಂಗಾಗಿ ಅದು ಸ್ವಲ್ಪ ಬಿಲ್ ಆಯಿತು. ಅಷ್ಟು ಬಿಟ್ಟರೆ ನಾವು ಇನ್ನೇನು ತೊಗೊಳಕ್ಕಾಗಲಿಲ್ಲ. ನನಗೆ ಅಷ್ಟಾಗಿ ಇಷ್ಟನೂ ಕೂಡ ಆಗೋದಿಲ್ಲ ಆ ಥರದ್ದೆಲ್ಲ. 1 ದಿನ 2 ದಿನ ಯೂಸ್ ಆಗೋಂಥದ್ದು ನಂಗೆ ಯಾಕೋ ಅಷ್ಟು ಇಷ್ಟ ಆಗಲಿಲ್ಲ. ಹಂಗಾಗಿ ಒಂದು ಬುದ್ಧ ತೊಗೊಳ್ಳೋಣ ಅಂತೇಳಿ ಅಂದ್ಕೊಂಡೆ. ಇದು ಕೂಡ ಅಷ್ಟಾಗಿ ಕ್ವಾಲಿಟಿಯಾಗಿ ಇರಲಿಲ್ಲ. ಹಿಂಗೆ ಮುಟ್ಟಿದ್ರೆ ಸಾಕು ಒಡೆದೋಗ್ಬಿಡ್ತಾ ಇತ್ತು. ಪಾಪ ಅವರು ಕೂಡ ಹೊಟ್ಟೆಪಾಡಿಗೆ ಏನು ಬೇಕಂತ ಹೇಳಿ ಮಾಡಿರ್ತಾರೆ. ಅವತ್ತೊಂದು ದಿನ ಅವ್ರಿಗೆ ಏನು ದುಡ್ಡು ಸಂಪಾದನೆ ಮಾಡ್ಬೇಕಂತ ಹೇಳಿ ಅವ್ರನ್ನೂ ಕೂಡ ಕೆಟ್ಟವರು ಅಂತ ಹೇಳೋಕ್ಕಾಗಲ್ಲ. ಜಾತ್ರೆಯಿಂದ ಉಪ್ಪಿನಕಾಯಿ ಜಾಡಿ ತಗೊಂಬಂದಿದ್ದೀನಿ. ತುಂಬ ಅಂದರೆ ತುಂಬಾ ಚೆನ್ನಾಗೈತೆ, ದೊಡ್ಡದಾಗೈತೆ, ಫೇಸಿಯಸ್ ಆಗಿ ತುಂಬಾ ಇಷ್ಟ ಆಯಿತು ನನಗಂತೂ ಇದಂತೂ. ಹಂಗಾಗಿ ತೊಗೊಂಬಂದಿದ್ದೀನಿ. ದೊಡ್ಡದಾಗೈತೆ, ಕೈ ಎಲ್ಲ ಹಾಕಿ ಆರಾಮಾಗಿ ವಾಶ್ ಎಲ್ಲ ನೀಟಾಗಿ ಮಾಡ್ಕೊಬೋದು ಆರಾಮಾಗಿ. ತುಂಬಾ ಚೆನ್ನಾಗೈತೆ. ಈ ಮುಚ್ಚಳ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು, ಚೆನ್ನಾಗಿ ಬಂದೈತೆ. ಆಲ್ರೆಡಿ ನಮ್ಮ ಮನೇಲಿ 2 ಇತ್ತು. ಒಂದು ಪುಡಿ ಉಪ್ಪು, ಒಂದು ಕಲ್ಲುಪ್ಪು ಹಾಕಿಟ್ಟಿದೆ. ಉಪ್ಪಿನಕಾಯಿಗೆ ಅಂತ ಹೇಳ್ಬಿಟ್ಟು ಈ ಥರ ದೊಡ್ಡದು ಬೇಕಿತ್ತು, ಹಂಗಾಗಿ ತೊಗೊಂಬಂದಿದ್ದೀನಿ. ಬರೀ 150, ತುಂಬಾ ದೊಡ್ಡದು. ಇಷ್ಟೊಂದು ಕಡಿಮೆ ಪ್ರೈಸಾಗೆ ಸಿಕ್ತು ನಮಗೆ. ಜಾತ್ರೆಗೆ ಹೋಗಿದ್ವಲ್ಲ, ಹಂಗಾಗಿ ಏನಾದರೂ ತೊಗೊಳ್ಳೋಣ ಅಂದ್ಕೊಂಡು ಇದನ್ನು ತೊಗೊಂಬಂದೆ. ತುಂಬ ಇಷ್ಟ ಆಯಿತು ನನಗಂತೂ. ಇವಾಗ ಇದಕ್ಕೆ ಉಪ್ಪಿನಕಾಯಿ ಎಲ್ಲ ಫಿಲ್ ಮಾಡಬೇಕು. ನೀಟಾಗಿ ವಾಶ್ ಮಾಡಿಬಿಟ್ಟು ಬಿಸಿಲಲ್ಲಿ ಒಣಗ್ಲಿಕ್ಕೆ ಇಟ್ಟಿದೆ ಇವತ್ತು ಬೆಳಗ್ಗೆಯಿಂದ. ಹಂಗಾಗಿ ನೀಟಾಗೆಲ್ಲ ಒಣಗಿದೆ. ಇವಾಗ ಇದಕ್ಕೆ ಉಪ್ಪಿನಕಾಯಿ ಹಾಕ್ತೀನಿ. ಪ್ಲಾಸ್ಟಿಕ್ ಡಬ್ಬದಲ್ಲಿ ತುಂಬಿಟ್ಕೊಂಡಿರೋಂಥದ್ದು. ಈ ಥರ ಪ್ಲಾಸ್ಟಿಕ್ ಡಬ್ಬದಲ್ಲಿ ಹಾಕಿ ಇಟ್ಕೊಂಡಿದೆ. ಪ್ಲಾಸ್ಟಿಕ್ಕಲ್ಲಿ ಇಡಬಾರ್ದಂತೆ ಅಂತ ಹೇಳ್ತಾ ಇದ್ರು. ಹಂಗಾಗಿ ಇವತ್ತು ಆ ಥರ ಪಿಂಗಾಣಿ ಡಬ್ಬಿನ ತೊಗೊಂಡು ಬಂದಿದ್ದೀನಿ. ಇವಾಗ ಉಪ್ಪಿನಕಾಯಿ ಎಲ್ಲ ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ನೀನಿದ್ರೆ ನನ್ನ ಕೇಳ್ತಾಳೆ, ನಾನಿದ್ರೆ ನಿನ್ನೂ ಕೇಳ್ತಾಳೆ. ಅವ್ರ ಅಪ್ಪನ್ ಕೇಳೋದಿಲ್ಲ. ಅವ್ರ ಅಪ್ಪ ಮನೆಗ್ ಬಂದ್ರೆ ಅವ್ರ ಅಪ್ಪನ್ ಬಿಡಲ್ಲ.
ಅಮ್ಮ ಅಮ್ಮ ಅಂತ ಜೋರಾಗಿ ಕಿರಿಸ್ತಾಳೆ. ಸಾಂಬ್ರಾಣಿ ಕರ್ಪೂರ ಎರಡು ತರ್ಬೇಕು. ತೊಂದ್ರೆ ಆಯ್ತು ಇರೋ ಹಚ್ಚಿ ಇವಾಗ ಕಾಪಿ ಮಾಡ್ತೀನಿ. ಬೇಡವಂತೆ ರೊಟ್ಟಿ ಆಯ್ತಲ್ಲ ಜೋಳದ ರೊಟ್ಟಿ ತಿಂತೀನಿ ಅಂತ ಕೆಲ್ಸದಿಂದ ಇವಾಗ ಬಂದೈತಲ್ಲ ಕಾಫಿ ಕುಡಿತೀನಿ ಅಂತ ಫಸ್ಟ್. ರಂಗಾಲ ಇಲ್ಲಿ ತಂದು ಮಡಗ್ಬಿಟ್ಟು ರಂಗಾಲೆ ಕೊಡು ಅಂತೀನಿ. ಕೊಡ್ಲಿಲ್ಲ ಪ್ಲಾಸ್ಟಿಕ್ ಡಬ್ಬಕ್ಕೆ ಹಾಕನ ಅದ ಇಲ್ಲವೇ ಪ್ಲಾಸ್ಟಿಕ್ ಡಬ್ಬಗಳು ಖಾಲಿ ಅವಲ್ಲ ಅದಕ್ಕೆ ಹಾಕಾರ ರಂಗೋಲ ಎಲ್ಲಾನು. ಕಾಫಿ ಪುಡಿ ಜಾಸ್ತಿ ಇರ್ಬೇಕಾ ನಿನ್ಗೆ ಅಮ್ಮ? ನಿಂಗೆ ಡಾರ್ಕ್ ಆಗಿರ್ಬೇಕು, ನನ್ಗೆ ಇನ್ನೂ ಡಾರ್ಕ್ ಆಗಿರ್ಬೇಕು. ಇಲ್ಲ ಹಾಲ್ ಕಾಫಿ ಕರಿ ಕಾಫಿ ಮಗಿಗೆ ಯಾಕೆ ಕುಡ್ಸ ನಾನು? ಕೆಫೆ ಅಂಶ ಇರ್ತದೆ, ಹಾಲ್ ಕಾಫಿ ಕುಡ್ಸು ಒಂಚೂರು ಏನಾಗಲ್ಲ ನೆಗಡೆ ಕೆಮ್ಮಾದಾಗ ಅಂದೆ. ಓ ಕೆಫೆ ಅಂದಲ್ಲ ನಿಂಗ ಅದ್ ಕರಿ ನಂಗೆ ಕೇಳಿಸ್ಬಿಟ್ಟೈತೆ. ಬ್ಲಾಕ್ ಕಾಫಿ ಅಂತ ಹೇಳಿ ಶಿವ ಅವಮಾನ ಯಾಕೆ ಮಾಡ್ತೀಯ ನನ್ ಕರಿ ಕಾಫಿಗೆ? ಮತ್ತೆ ಹೊಡಿತಾ ಇದೀರಿ ನೀವು. ಬೇಕಾ ಮುಸು ಪೊಲೀಸ್ ನಾ ಮಡಗ್ತೀನಿ ಬಿಡಿ. ಸುಮ್ನೆ ಅತ್ತಾಗೆ ನಾ ಮಡಗ್ತೀನಿ. ಬಿಸಿ ಬಿಸಿ ಕಾಫಿ ರೆಡಿ ಆಗಿದೆ, ಬನ್ನಿ ಕುಡಿರಿ. ಓ ಗೊತ್ತಾ ಇದೀನಿ ಕೋಲ್ತಾಡಿ. ಚಳಿಲಿ ಹೋಗ್ಬಿಟ್ಟು ಬಂದ್ಬಿಟ್ಟಲ್ಲ ಮೈಯೆಲ್ಲ ಗಡಗಡ ಗಡಗಡ ನಡುಗ್ತಾ ಇತ್ತು. ಹಂಗಾಗಿ ಬಿಸಿ ಬಿಸಿ ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿತ್ತು ಅಂತ ಹೇಳಿದ್ರೆ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತೇಳಿ ಕೇಳ್ಕೊತಾ ಇದ್ದೀನಿ. ಇಲ್ಲಿವರೆಗೂ ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ನಿಮ್ಮ ಸಪೋರ್ಟು ಹೀಗೆ ಇರಲಿ ಅಂತೇಳಿ ಭಾವಿಸ್ತೀನಿ. ಇನ್ನೂ ತುಂಬ ಜನ ನನ್ನ ವೀಡಿಯೋಸ್ನ ಹಂಗೆ ನೋಡ್ತಾ ಇದ್ದೀರಾ, ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನೀವು ಕೂಡ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ ಅಂತೇಳಿ ಭಾವಿಸ್ತೀನಿ. ಹೊಸ ಬಾಟ್ಲು ತರ್ಬೇಕು ನೀನು, ಅದಕ್ಕೊಂದು ಗತಿ ಕಾಣಿಸ್ತಾಳೆ.